ಕಣ್ಣೀರು ಹಾಕದೆ ಯಾವುದು ಸಿಕ್ಕಿಲ್ಲ ನನಗೆ. ನಮ್ಮಮ್ಮನೂ ಅದೇ ಥರ ಅನ್ನೋರು, ಬಟ್ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕನ್ನಡಕ್ಕೆ ಹೋಗಿ ಇಲ್ಲಿಗೆ ಬಂದ ನಂತರ ನಮ್ಮ ಮಾವವ್ರನ್ನು ತುಂಬ ಖುಷಿ ಪಟ್ರು, ಕನ್ವಿನ್ಸ್ಡ್. ಹೋಗ್ತೀಯಾ ನಿಮ್ಮ ಅಪ್ಪನೇನ್ರಿ, ಹೋಗ್ತೀಯಾ ಅಂತ ಹೊಡೆದಿದ್ದು ನಮ್ಮಮ್ಮ. ಒಬ್ರ ಮನೆಗೆ ಹೋದ್ರೆ ಒಂದು ಮಾತು ಬರುತ್ತೆ ಕೊಡ್ಕ, ಆದ್ರೂ ಅವಾಗ ಒಂಥರ ಬಂದಿರುತ್ತಲ್ವಾ, ನಾನು ದೊಡ್ಡೋಳಾಗಿದ್ದೀನಿ ಆದ್ರೂ ಹೊಡಿತಾಳೆ ಅನ್ನೋದು. ನೋಡು ಮೇಷ್ಟ್ರು ಹೇಳವ್ನೆ, ಇಲ್ಲಿ ಜೋರಕ್ಕೆ ಎಣ್ಣೆ ಕೊಡಿದ್ರೆ ಉಸಿರುಕಟ್ಟು ಸತ್ತೋಗ್ತಾರಂತೆ. ಒಂದು ಕೆಟ್ಟೋಗಿ ಒಂದೇ ಒಂದಿದ್ರೆ ಜೋರಾಗಿ ಅಲ್ಲೇನ ದೊಣ್ಣೆಲ್ಲ ಹಾಕಿದ್ರೆ ಅದು ಕೂಡ ನಿಧಾನವಾಗಿ ಕಿಡ್ನಿ ಎಲ್ಲ ಕೆಟ್ಟೋಗಿ ಸತ್ತೋಗ್ತಾರಂತೆ. ಅವಾಗ ಬಿಟ್ಟೋಳು ನಮ್ಮಮ್ಮ ದೊಣ್ಣೆಲ್ಲ ಹೊಡಿಯೋದು, ತಿನ್ ನಿಮ್ಮ ಅಪ್ಪನೇನ್ರೆ ಅಂತ ಹೊಡಿಯೋಳು. ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ. ಉಮಾ ಅವರೇ, ಇಷ್ಟೆಲ್ಲ ನಿಮ್ಮ ಬದುಕಿನ ಕಥೆಯನ್ನು ಹಂಚಿಕೊಳ್ತಾ ಇದ್ದೀರಿ, ಮನೆಯಿಂದ ಏನು ಆಕ್ಷೇಪಣೆ ಟೀಕೆಗಳೇನು ಬರಲಿಲ್ವಾ ಅಂತ? ಕಣ್ಣೀರು ಹಾಕದೆ ಯಾವುದು ಸಿಕ್ಕಿಲ್ಲ ನನಗೆ. ಅಂದರೆ ಜಾಸ್ತಿ ಇದೇನು ಮಾಡಿಲ್ಲ ಅವರು. ಬೇಡ ಏನು ದೂರ ಹೋಗ್ತಾಳೋ, ಒಬ್ಬೊಬ್ಬಳೇ ಇರ್ತಾಳೆ, ಕಷ್ಟ ಆಗ್ಬೋದು ಅಂತ ನಮ್ಮ ಮಾವ ಯೋಚನೆ ಮಾಡೋರು. ನಮ್ಮಮ್ಮನೂ ಅದೇ ಥರ ಅನ್ನೋರು, ಬಟ್ ನಮ್ಮಮ್ಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕನ್ನಡಕ್ಕೆ ಹೋಗಿ ಇಲ್ಲಿಗೆ ಬಂದ ನಂತರ ನಮ್ಮ ಮಾವವ್ರನ್ನು ತುಂಬ ಖುಷಿ ಪಟ್ರು, ಕನ್ವಿನ್ಸ್ಡ್. ಓಕೆ ಇವಳು ಗೆಲ್ತಾಳೆ ಅಂತ. ಅಲ್ಲಿ ತನಕ ಒಂದು ಭಯ ಇರುತ್ತಲ್ಲ, ನಮ್ಮ ಮನೆ ಮಗಳು ಏನೇನು ಆಗುತ್ತೋ ಏನೋ ಆಚೆ ಹೋದ್ರೆ. ನಮ್ಮಮ್ಮ ಹತ್ರ ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ. ಸಣ್ಣವಳಿದ್ದಾಗ ರಾತ್ರಿ 12 ಗಂಟೆ ಆದರೂ ಕೂಡ ಮನೆಗೆ ಬರ್ತಿರ್ಲಿಲ್ಲ ಹೋಗಿ. ಈ ಎಲ್ಲ ರೆಕಾರ್ಡ್ ಡ್ಯಾನ್ಸ್ ಅವ್ರು ಇವರೆಲ್ಲ ಬಂದ್ಬಿಡೋರಲ್ಲ, ಅವ್ರು ನೋಡ್ಕೊಂಡಿರೋದು ಫುಲ್ಲು ಕುತೂಹಲವಾಗಿ. 9 ತಿಂಗಳು ಗರ್ಭಿಣಿ ಆಗಿದ್ರು ಕೂಡ ಅಮ್ಮ ಪಲ್ಟಿ ಆಗ್ತಾಳೆ. ಆ ಥರ ತಂಡಗಳು ಬರ್ತಿದ್ವು, ಒಂಥರ ಮ್ಯಾಜಿಕ್ ಥರ. ಈ ಹಗ್ಗಗಳಲ್ಲೆಲ್ಲನೂ ಪೆದ್ದರಾಯ್ಡು ಈ ಥರ ಸಿನಿಮಾಗಳನ್ನೆಲ್ಲ ಪ್ರೊಜೆಕ್ಟ್ ಮಾಡೋರು. 3 ರೂಪಾಯಿ ಅವಾಗ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ಸಿನಿಮಾ ನೋಡೋಕ್ಕೆ. ಆ ಥರ ಹಂಗೆ ಮನೆಗೆ ಬರದೇ ಇದ್ದಾಗ ಸಿಕ್ಕಾಪಟ್ಟೆ ವಧೆ ತಿಂದಿದ್ದೀನಿ ಒಂದು ದೊಣ್ಣೆಯಲ್ಲಿ. ಹೋಗ್ತೀಯಾ ನಿಮ್ಮ ಅಪ್ಪನೇನ್ರಿ, ಹೋಗ್ತೀಯಾ ಅಂತ ಹೊಡೆದಿದ್ದೀನಿ ನಮ್ಮಮ್ಮ. ನಾನು ಜೋರಾಗಿ ಕಿರ್ಚೋದು, ಯಾರಾದರೂ ಬಂದು ಬಿಡಿಸ್ತಾರೆ ಮನೆಯಲ್ಲಿ ನನ್ನ ಕಿರ್ಚೋದು ಕೇಳ್ಬಿಟ್ಟು ಅಂತ. ಆ ಥರ ಅಂದರೆ ಒಬ್ರ ಮನೆಗೆ ಹೋದ್ರೆ ಒಂದು ಮಾತು ಬರುತ್ತೆ ಕೊಡ್ಕ, ಹೋಗ್ಬೇಡ, ಆ ಥರ ತಪ್ಪು ದಾರಿಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಹೊಡೆದಿದ್ದಾರೆ. ಅಂದರೆ ನಿಮ್ಮ ಆ ಒಂದು ಒದೆ ತಿಂದಿರತಕ್ಕಂಥ ಅನುಭವ ಯಾವತ್ತೂ ಉಮಾವರ ಬದುಕಲ್ಲಿ ತಪ್ಪುದಾರಿಗೆ ಹೋಗಬಾರ್ದು ಅನ್ನೋ ಒಂದು ಮಾನಸಿಕ ಜಾಗೃತಿ ಯಾವಾಗಲೂ ಇದೆ. ಆ ಪೆಟ್ಟಿನ್ನೂ ಇದೆ. ನಾನು ಎಲ್ಲಿ ಯಾವಾಗ ಅದನ್ನು ತಪ್ಪಿಸ್ಕೊಂಡಿದ್ದು ಅಂತಂದರೆ SSLC ಆಗಿತ್ತು. ಆದರೂ ಅವಾಗ ಒಂಥರ ಬಂದಿರುತ್ತಲ್ವಾ, ನಾನು ದೊಡ್ಡೋಳಾಗಿದ್ದೀನಿ ಆದರೂ ಹೊಡಿತಾಳೆ ಅನ್ನೋದು. ಸೊ ಹೆಂಗೆ ನನಗೆ ಅದೇ ಲೋಕ ಸರ್, ನನಗೆ ಗೊತ್ತಿಲ್ಲ, ಬೇರೆ ಥರ ಥಿಂಕ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ನನಗೆ. ಅದೇ ಥರ ಥಿಂಕಿಂಗು. ಸ್ಕೂಲಲ್ಲಿ ಏನು ಹೇಳಿರ್ತಾರೆ ಅದನ್ನೇ ನಾನು, ಅಂದರೆ ಅಲ್ಲಿ ಏನು ತಿಳ್ಕೊಂಡಿರ್ತೀವಿ, ಏನು ನಮಗೆ ಅದು ಪ್ರಭಾವ ಬೀರಿರುತ್ತೆ, ಅದೇ ಇಂಪ್ಯಾಕ್ಟ್ ಆಗ್ತಿತ್ತು. ನೋಡು ಮೇಷ್ಟ್ರು ಹೇಳವ್ನೆ, ಇಲ್ಲಿ ಜೋರಕ್ಕೆ ಎಣ್ಣೆ ಕೊಡಿದ್ರೆ ಉಸಿರುಕಟ್ಟು ಸತ್ತೋಗ್ತಾರಂತೆ, ಇಲ್ಲಿ ಬೆನ್ಮೇಲೆ ಜೋರಾಗಿ ಗುದ್ದಿದ್ರೆ ಸತ್ತೋಗ್ತಾರಂತೆ, ಕಿಡ್ನಿ 2 ಇರ್ತಾವಂತೆ, ಒಂದು ಕೆಟ್ಟೋಗಿ ಒಂದೇ ಒಂದಿದ್ರೆ ಜೋರಾಗಿ ಅಲ್ಲೇನ ದೊಣ್ಣೆಲ್ಲ ಹಾಕಿದ್ರೆ ಅದು ಕೂಡ ನಿಧಾನವಾಗಿ ಕಿಡ್ನಿ ಎಲ್ಲ ಕೆಟ್ಟೋಗಿ ಸತ್ತೋಗ್ತಾರಂತೆ. ಅವಾಗ ಬಿಟ್ಟೋಳು ನಮ್ಮಮ್ಮ ದೊಣ್ಣೆಲ್ಲ ಹೊಡಿಯೋದು. ಅಂದರೆ ದೊಣ್ಣೆ ಅಂದರೆ ಒಂದಿಷ್ಟು ದಪ್ಪ ಇರ್ತಿತ್ತು, ಆದರೆ ಹಠ ಜಾಸ್ತಿ. ನಾನು ಹಿಟ್ಟಿನ ದೊಣ್ಣೆ ಥರ ಅಷ್ಟು ದೊಡ್ಡದಿರ್ತಿತ್ತು, ಅದಕ್ಕೆ ಅಂತ ಸಪ್ರೇಟ್ ಇಟ್ಕೊಂಡಿರೋಳು. ಹಿಟ್ಟು ಕಲಸೋದ್ರಲ್ಲಿ ಹೊಡಿತಿರ್ಲಿಲ್ಲ. ಹಠ ಜಾಸ್ತಿ ನಾನು. ಎಷ್ಟರ ಮಟ್ಟಿಗೆ ಅಂತಂದರೆ ಒಂಥರ ನಿಷ್ಠುರ ಹಠ ಜಾಸ್ತಿ. ಏನಾದರೂ ಒಂದು ಮಾತನ್ನಕ್ಕೆ ಹಿಂಗೆ ಅನ್ನೋಳ, ಹೋಗ್ತೀಯ ನಿಮ್ಮ ಅಪ್ಪನೇನ್ರೆ ಅಂದ, ತಿಂದೆ ಹಠ ಮಾಡ್ತಿದ್ದೆ, ತಿಂತಾನೆ ಇರಲಿಲ್ಲ ನಾನು. ಮತ್ತೆ ಹೊಡೆದ್ರೇನೆ ತಿನ್ನೋದು ನಾನು. ತಿನ್ ನಿಮ್ಮ ಅಪ್ಪನೇನ್ರೆ ಅಂತ ಹೊಡಿಯೋಳು. ಸೊ ಹಿಂಗೆಲ್ಲ ಮಾಡೋರ. ಸೊ ನಾನು ಕೋಪ ಮಾಡ್ಕೊಂಬಿಟ್ಟು ಏನು ಮಾಡಿದೆ, ಒಂದು ದಿವಸ ಊರು ಬಿಟ್ಟು ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಸಿಂಗಲ್ ಅವಾಗ ಹಾಕ್ಕೊಳ್ತಾ ಇದ್ದಿದ್ದು, ಸ್ಕೂಲ್ ಬ್ಯಾಗ್ ಇತ್ತಲ್ಲ, ಅದರಲ್ಲಿ ಒಂದು 2-3 ಜೊತೆ ಬಟ್ಟೆ ಎಲ್ಲ ಇಟ್ಕೊಂಡು ಹೋಗಿಲ್ಲ. ಎಲ್ಲೋ ಹೋಗಕ್ಕೆ ಕತ್ಲಾಗ್ತಿದೆ, ಭಯ. ಸ್ಕೂಲ್ ಕಾಂಪೌಂಡ್ ಇತ್ತಲ್ಲ, ಅದ್ರ ಮೇಲೆ ಹೂ ಅಂತ ಹಿಂಗೆ ಬರ್ಕೊಂಡು ನಿಧಾನವಾಗಿ ಒಂದೊಂದು ಹೆಜ್ಜೆನೇ ಇಡೋದು ಬೈಕೆ. ಒಟ್ನಲ್ಲಿ ನಾನು ಬಿಟ್ಟೋಗ್ಬೇಕು, ಅವ್ರು ನಾನು ಹುಡುಕ್ಬೇಕು ಜಾಸ್ತಿ, ನಾನು ಬಿಟ್ಟೋಗ್ಬೇಕು ಅಂತ ಹೂ ಅಂತ ಬರ್ಕೊಂಡು ಹೋಗೋದು. ಮತ್ತೆ ಭಯ ಆಗಿಬಿಡ್ತು ನನಗೆ. ನಮ್ಮಮ್ಮ ಸಾಮಾನ್ಯವಾಗಿ 6 ಗಂಟೆ ಸಂಜೆ ಕೂಲಿ ಮಾಡ್ಕೊಂಡು ವಾಪಸ್ ಬರ್ತಿದ್ದಿದ್ದು. ಮರ ಕುಯ್ಯಕ್ಕೆ ಹೋಗ್ತಿದ್ರು ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನನ್ನ ಸಾಕ್ದವರು. ಗರ್ಗಸದಲ್ಲಿ 6 ಗಂಟೆ ಆಗಿಬಿಡ್ತಿತ್ತು.
ಯಾವಾಗ್ಲಾದ್ರೂ ಒಂದ್ ದಿವ್ಸ ಸಿನಿಮಾ ನೋಡ್ಕೊಂಡು ಬೇರೆಯವ್ರ ಮನೇಲಿ ಪಾತ್ರೆ ತೊಳಿದೆ, ನೀರು ತಂದಿಡ್ದೆ ಇದ್ಬಿಟ್ರೆ ಅವತ್ತು ಸರಿಯಾಗಿ ಹೊಡೆಯೋರು. ಮಾರನೇ ದಿವಸ ನಾನು ಫುಲ್ಲು ಕೋಪ ಮಾಡ್ಕೊಬಿಡ್ತಿದ್ದೆ, ಊಟನೂ ಮಾಡ್ತಿರ್ಲಿಲ್ಲ. ಆಮೇಲೆ ಬಂದ್ಲು ಕೋಲ್ ಎತ್ಕೊಂಡು ಊರೆಲ್ಲ ಸುತ್ತಾಕ್ಬಿಟ್ಟು, ಅದಕ್ಕೇನೆ ನೀನು ಸಾಕಿರೋದು, ನಿನ್ನ ಎಮ್ಕೆಗಳು ಮುರಿದೋಗವೆ, ನಿನ್ನ ಕೂಲಿನಲ್ಲಿ ಮಾಡಿ, ನಾನು ಕೂಲಿನಲ್ಲಿ ಮಾಡಿ ಸಾಕಿರೋದು, ನಡಿ ನೀವು ಅಪ್ಪನೇನ್ರೆ ಎಲ್ಕೋ ಹೋಗ್ತಾವಳು ಟಿಕೆತ್ಕೊಂಡು ಅಂತ. ಅಯ್ಯೋ ಅಷ್ಟಿಷ್ಟು ಏಟು ತಿಂದಿಲ್ಲ ನಾನು. ಸೊ ಹಂಗೆ ಹೊಡೆಯೋಳು. ಮತ್ತೆ ಇನ್ನೊಂದು ದಿವಸ ಒಂದು ಕಾಟ ಕೊಟ್ಟಿದ್ದೆ, ತುಂಬ ಬೇಜಾರಾಗ್ಬಿಟ್ಟಿದ್ದೆ ನನಗೆ. ಯಾರು ನನಗೆ ಸಪೋರ್ಟ್ ಮಾಡಲಿಲ್ಲ ಅವತ್ತು. ಬಂದು ಹೋಗ್ಬಿಟ್ಟು ಪಕ್ಕದ ಮನೆ ಬಿಲ್ಡಿಂಗ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೀನಿ. ನಿಗಿ ಸುಡ್ತಾ ಇದೆ ಸರ್ ಬಿಸಿಲು, ಅದು ಕಾಂಕ್ರೀಟ್ ಮೇಲೆ ಮಾಡಿ ಮನೆ ಮಲ್ಕೊಂಡಿದ್ದೀನಿ, ಸುಡ್ತಾ ಇದೆ, ಹಂಗೆ ಮಲ್ಕೊಂಡಿದ್ದೀನಿ ನಾನು ಹಠಕ್ಕೆ. ಆಮೇಲೆ ನೀರಸ ಆಗ್ಬಿಟ್ಟಿದೆ, ಮಲ್ಕೊಂಡು ಹತ್ತು ನೀರಸ ಆಗ್ಬಿಟ್ಟಿದೆ. ನಮ್ಮ ಮಾವ ನಮ್ಮಮ್ಮ ಎಲ್ಲ ಊರೆಲ್ಲ ಒಂದು 3 ಸುತ್ತಾಕಿದ್ದಾರೆ, ಬಾವಿಗಳೆಲ್ಲ ಹುಡುಕ್ಬಿಟ್ಟಿದ್ದಾರೆ ಹೋಗಿ. ಸಂಜೆ ಆಗಿದೆ, ಮಧ್ಯಾಹ್ನ 11 ಗಂಟೆಯಲ್ಲಿ ನನಗೆ ಆ ಥರ ಬಿಸಿಲದು ಒಂದು ಇದು ಬಂದು ನೀರಸವಾಗಿ ಹಂಗೆ ಮಲ್ಕೊಂಡ್ಬಿಟ್ಟಿರೋದು. ಹಂಗೆ ಅಷ್ಟು ಬಿಸಿಲೆಲ್ಲ ಬಂದು ತಣ್ಣಗಾಗಿ 4 ಗಂಟೆ ಆಗಿದೆ, ಅಷ್ಟು ತನಕ ಹುಡುಕಿದ್ದಾರೆ. ಗುಲ್ಲೆ ಬಸ್ತಿದ್ದಾರೆ ಊರಲ್ಲೆಲ್ಲ, ಅಲ್ಲಿ ಇಲ್ಲಿ ತಂಡಗಳು ಓಡಾಡ್ತಿರೋದು. ಆವಾಗ ಒಂದು ಸ್ವಲ್ಪ ನೆನಪಾಗಿದೆ ನನಗೆ. ಆವಾಗ ಎದ್ಬಿಟ್ಟು ಹಿಂಗೆ ಮೆಟ್ಲು ಇಳ್ಕೊಂಡು ಹಿಂಗೆ ಇಳಿತಾ ಇದ್ರೆ ಹಿಂಗೆ ಹೋಗ್ತಾ ಇದ್ದವ್ರೆ, ಇಲ್ಲಿ ಅಂತೇಳಿ ಬಂದಿದ್ದಾರೆ. ಅವಾಗ ಬಂದೋಳೆ ಮತ್ತೆ ರಪ್ಪತ್ತ ಕೊಟ್ಲು. ಹಂಗೆ ಕಾಟ ಕೊಡ್ತಿದ್ದೆ ನಾನು, ಅಷ್ಟು ಸುಲಭ ಅಲ್ಲ, ಸಿಕ್ಕಾಪಟ್ಟೆ. ಅಂದರೆ ನನಗೆ ಹೊಡೆದ್ಬಿಡ್ತಾರೆ ಅಂಥೇಳಿ ಹಠ ಮಾಡಿದ್ರೆ ಸ್ವಲ್ಪ ಭಯ ಇರುತ್ತೆ, ನನಗೆ ಹೊಡೆಯಲ್ಲ ಅಥವಾ ಮಾತಾಡ ಅಲ್ಲ ಅಂಥೇಳಿ ಆ ಥರ ಮಾಡ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ 10th ಆದಮೇಲೆ ಅವೆಲ್ಲ ಚಟುವಟಿಕೆಗಳು, ಬಾಲ್ಯ ಪ್ರತಿರೋಧ ಪ್ರತಿರೋಧ ಮಾಡಿ ಗೆಲ್ಬೇಕು ಅಂತ ಪ್ರಯತ್ನ ಪಡೋದು. ಹೌದು ಹೌದು. ಅದ್ಯಾವುದು ಕೆಲಸಕ್ಕೆ ಬರಲ್ಲ ಅಂತ ಗೊತ್ತಾಗಿದೆ ಈಗ. ಅವಾಗ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು 9th 10th ನಮ್ಮೂರಲ್ಲಿ 8th ಸ್ಟ್ಯಾಂಡರ್ಡ್ ತನಕ ಇದ್ದಿದ್ದು. ಸೊ ಅವಾಗ ಮಳೆ ಬರೋಂಥ ವಾತಾವರಣ ಇದ್ದಾಗ ನಮ್ಮೂರ ಮೇಲೆ ಹಾದು ಹೋಗೋವಂಥ ಟ್ಯಾಕ್ಟ್ರಿಗಳು ಇವುಗಳಲ್ಲಿ ಬಂದ್ಬಿಡ್ತಿದ್ವಿ ನಾವು. ₹1 ಚಾರ್ಜ್ ಇರ್ತಿತ್ತು ಬಸ್ಗೆ, ಬಟ್ ನಾವು ಕಾಯ್ತಿರ್ಲಿಲ್ಲ, ಬಂದ್ಬಿಡ್ತಿದ್ವಿ. ಆವಾಗ ಹತ್ಕೊಂಡು ಬಂದಿದ್ದ ದಿವಸ ಅವತ್ತು ಲಂಗ ಈ ಟ್ಯಾಕ್ಟ್ರಿದು ಇದು ಸ್ಕ್ವಯರ್ ಟೈಪ್ ಇದಿರುತ್ತಲ್ಲ, ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಇಲ್ಲಿ ಬಿದ್ದೋಗಿದ್ದು ಸಣ್ಣ. ನಾವಾಗ 3 ಹೊಲಿಗೆ ಆಗಿತ್ತು ಅವಾಗ. ಹಿಂಗೆ ಅಂದರೆ ಆ ಥರ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು. ಮಧ್ಯದಲ್ಲಿ ಈ ಮಲ್ಲಿಗೆ ತೋಟ ಇದ್ದರೆ ಒಂದಷ್ಟು ಕಿತ್ಕೊಂಡು ಬಂದ್ಬಿಡೋದು ಮಲ್ಲಿಗೆಗಳು, ಆ ಥರ. ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲನೂ ಕಾಡಿಸ್ಕೊಂಡು ಒಂಥರ ಮುಂದೆ ಹೋಗ್ತಾ ಇರೋರು ಭಯ ಪಡಿಸ್ಕೊಂಡು ಕೂಗುಗಳು ಹಾಕ್ಕೊಂಡು ಭಯ ಪಡಿಸೋ ಥರ ಬಾಲ್ಯವನ್ನು ಎಂಜಾಯ್ ಮಾಡಿದ್ರಿ. ಹೌದು, ವೆರಿ ನೈಸ್. ಹಾಗಾದರೆ ತಿಳಿಸಿ, ಈ ನಿಮ್ಮ ಸಂದರ್ಶನವನ್ನು ನೋಡ್ತಿರ್ತಕ್ಕಂಥ ಅನೇಕ ಸಾಂಸ್ಕೃತಿಕ ಮನಸ್ಸುಗಳಿಗೆ ಅಥವಾ ಪೋಷಕರಿಗೆ ತಮ್ಮ ಮಕ್ಕಳು ಕೂಡ ಕನ್ನಡದ ವೈಭವದ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರ್ತಕ್ಕಂಥ ಕನ್ನಡದ ಕೋಗಿಲೆ ಆಗ್ಬೋದು, ಸರಿಗಮಪ ವೇದಿಕೆ ಆಗ್ಬೋದು, ಇಲ್ಲಿಗೆಲ್ಲ ತನ್ನ ಮಕ್ಕಳು ಕೂಡ ಹೋಗಬೇಕು ಅಂತ ಎಷ್ಟೋ ಅಪ್ಪ ಅಮ್ಮಂದರು ಆಸೆ ಪಡ್ತಿರ್ತಾರೆ. ಹೇಗೆ ಪ್ರವೇಶ ಪಡ್ಕೊಂಡ್ರಿ ಕನ್ನಡದ ಕೋಗಿಲೆಗೆ ಅಂತ? ಜನಮನದಾಟ ತಿರುಗಾಟ ಅಂತ ಹೇಳಿದ್ನಲ್ಲ ಸರ್, ಆಗ ಕುರುಕ್ಷೇತ್ರ ನಾಟಕ ಮಾಡ್ತಿದ್ವಿ. ಆವಾಗ ನಾನು ರುಕ್ಮಿಣಿ ಮತ್ತು ಗಾಂಧಾರಿ ಪಾತ್ರ 2 ಪಾತ್ರ ಮಾಡ್ತಿದ್ದೆ. ಆವಾಗ ಶಿವಮೊಗ್ಗದಲ್ಲೋ ಯಾವುದೋ ಒಂದು ಶೋಗೆ ಅಕ್ಷತಾ ಪಾಂಡವಪುರ ಅವರು ಬಂದಿದ್ರು, ನೋಡಿದ್ರು ಅಷ್ಟೇನೆ. ಆಮೇಲೆ ಅಕ್ಷತಕ್ಕನ್ ಕೂಡ ಅಷ್ಟು ಮುಖ ಪರಿಚಯ ಇರಲಿಲ್ಲ ನನಗೆ, ಸೀನಿಯರ್ ಆಗಿದ್ರು ಕೂಡ, ನಮ್ಮದೇ ನೀನಾಸಮ್ಮಲ್ ಆಗಿದ್ರು ಕೂಡ. ಅವ್ರಿಗೆ ಕೇಳಿದ್ರಂತೆ ನಮ್ಮ ಕನ್ನಡ ಕೋಗಿಲೆ ಪ್ರೊಡ್ಯೂಸರು ಯಾರಾದರೂ ಸಿಂಗರ್ಸ್ ಇದ್ದಾರಾ ಅಂತ ಹೇಳಿ. ಆವಾಗ ಅವ್ರಿಗೆ ಫಸ್ಟು ದಿಶಾ ರಮೇಶ್ ಅವ್ರು ನೆನ್ಪು ಬಂದಿದ್ದಾರೆ, ಮಂಡ್ಯ ರಮೇಶ್ ಸರ್ ಅವ್ರ ಮಗಳು. ಇನ್ನೂ ಯಾರಾದರೂ ಹಳ್ಳಿ ಪ್ರತಿಭೆ ಅಂತ ಇದ್ದಾರಾ ಅಂತ ಕೇಳಿದಾಗ ನನ್ನ ಹೆಸರು ನೆನ್ಪು ಬಂದು, ಈ ಥರ ಒಬ್ರು ಇದ್ದಾರೆ, ಅವರು ರೇಂಜಲ್ಲಿ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ, ನಾನು ನೋಡಿದ್ದೀನಿ ಅಂತ ಹೇಳಿ. ಆವಾಗ ಆಡಿಷನ್ ಆಗೋಗಿತ್ತು. ಮೆಗಾ ಆಡಿಷನ್ಗೆ ನಾನು ಎಂಟ್ರಿ ಕೊಟ್ಟಿದ್ದು, ವಾಯ್ಸ್ ಚೆಕ್ ಕೊಟ್ಟು ಮೆಗಾ ಆಡಿಷನ್ಗೆ ಡೈರೆಕ್ಟಾಗಿ ಕೊಟ್ಟಿದ್ದು. ಹೊಸ ಅನುಭವ, ಅದು ಒಂದು ಲೋಕ ನಿಜವಾಗ್ಲೂ ಕೂಡ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ನನಗೆ ಇವೆಲ್ಲ ಆಸಕ್ತಿ, ಪ್ರಯತ್ನ, ಪ್ರಾಮಾಣಿಕವಾದ ಪ್ರಯತ್ನ, ಮತ್ತು ಬದುಕೋದು, ಇಚ್ಛಾಶಕ್ತಿ, ಆತ್ಮವಿಶ್ವಾಸ, ಇವೆ ಇಷ್ಟು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಸೊ ಹಾಗೆ ನನಗೆ ಅಲ್ಲಿಗೆ ಪ್ರವೇಶ ಸಿಕ್ತು. ಹೇ ಅವನ್ನ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಚುಚ್ಚಬಾರ್ದ, ನಾಗರಾಜ್ವರು ಬಂದು ನರಳಾಡಿ ಸಾಯಬಾರ್ದ. ಕನ್ನಡದ ಕೋಗಿಲೆಗೆ ತಾವು ಬಂದಾಗ ನಾವೆಲ್ಲ ಬೆರಗುಗಣ್ಣಿನಿಂದ ನೋಡ್ತಿದ್ದು.
ಓ ಯಾರಪ್ಪ ಇದು ಸಿಂಗರು, ಇಂಥ ಸಿಂಗರ್ ಬಂದ್ಬಿಟ್ಟಿದಾರಲ್ಲ ಇಲ್ಲಿಗೆ ಅಂತ. ತುಂಬ ಧನ್ಯವಾದ, ನಮ್ಮನ್ನ ರಂಜಿಸಿದಿರಿ ಟಿ ವಿನಲ್ಲಿ. ಈ ಉತ್ತನಹಳ್ಳಿ ಮಾರಮ್ಮನ ಹಾಡನ್ನು ಹಾಡಿ ತುಂಬ ಪ್ರಸಿದ್ಧಿನ ಪಡ್ಕೊಂಡಿದ್ದೀರಿ. ಅದು ಕೇವಲ ಒಂದು ಹಾಡು ಮಾತ್ರ ಅಲ್ಲ, ಕನ್ನಡದ ಕೋಗಿಲೆ ವೇದಿಕೆ ಅಂದಮೇಲೆ ಹಲವಾರು ಹಾಡುಗಳನ್ನ ಹಾಡಿರ್ತೀರಿ. ಪ್ರವೇಶ ಪಡ್ಕೊಂಡು ಮೆಗಾ ಆಡಿಷನ್ಗೆ ಪ್ರವೇಶ ಪಡ್ಕೊಂಡು ಆ ವೇದಿಕೆಯಲ್ಲಿ ಹಾಡಿದ ಹಾಡು ನೆನೆಸ್ಕೋಬೋದಾ? ಖಂಡಿತವಾಗ್ಲು. ಅದು ಸಿನಿಮಾ ಜಾನಪದ, ಫಿಲ್ಮಿ ಫೋಕ್, ಚೆಲ್ಲಿದರು ಮಲ್ಲಿಗೆಯನ್ನೇ ಹಾಡಿದ್ದು. ಅದು ಸಿನಿಮಾ ಜಾನರಲ್ಲಿ ಮಾಡಿರ್ತಾರಲ್ವಾ, ಆ ಒಂದು ದಾಟಿಯಲ್ಲಿ ಹಾಡಿದ್ದು. ಅಲ್ಲಿ ಆಗಲೇ ಹಾಡಿದ್ದು ಹಾಡನ್ನ ಬಳಸ್ಕೋಬೋದಾ ಇದಕ್ಕೆ? ಇದು ಮೂಲ ದಾಟಿಯಲ್ಲಿ ಇರುತ್ತೆ. ಇದು ಏಳು ಮಲೆಯಲ್ಲಿ ಏನಯ್ಯ ಕೆಂದೋಳು, ನವಿಲಾರಿ ನವಿಲ ಮೇರಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಈ ದಾಟಿ ಇರುತ್ತೆ. ಅದು ಖಂಡಿತವಾಗ್ಲೂ ಜನಪದನೇ ಹಾಡಿದ್ದು, ಆದರೆ ಸಿನಿಮಾ ಜನಪದ. ನಿಜ. ಸೆಮಿಫೈನಲ್ವರೆಗೂ ಬಂದಿರ್ತಾವೆ. ಕನ್ನಡದ ಕೋಗಿಲೆ ಕಾರ್ಯಕ್ರಮ ಉಮಾ ಅವರ ಕಲಾ ಬದುಕಿನ ಮೇಲೆ ಎಷ್ಟು ಪರಿಣಾಮ ಬೀರಿದೆ? ತುಂಬ ದೊಡ್ಡ ಪರಿಣಾಮ ಸರ್. ನಾನು ಯಾವಾಗಲೂ ಕೂಡ ಕಲರ್ ಸೂಪರ್ ಚಾನಲ್ಗೆ ಮತ್ತು SNP ಪ್ರೊಡಕ್ಷನ್, ನಿರ್ಮಲಾ ಸತ್ಯ ಮೇಡಮ್ ಅವ್ರಿಗೆ, ನಿರ್ಮಲಾ ಮತ್ತು ಸರ್ದಾರ್ ಸತ್ಯ ಅವರಿಬ್ಬರು ಗಂಡ ಹೆಂಡತಿ, ಅವ್ರಿಗೆ ಮತ್ತು ನಿರ್ದೇಶಕರಿಗೆ, ಎಲ್ಲ ನಮ್ಮ ಕನ್ನಡ ಕೋಗಿಲೆ ಟೆಕ್ನಿಷಿಯನ್ಸು ಮತ್ತು ಜಡ್ಜಸ್ಸು, ನನ್ನ ಕೋ ಕಂಟೆಸ್ಟೆಂಟ್ಸು ಎಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲ ಕೂಡ ಅದು ಮೊದಲನೇ ಬಾರಿ ಎಲ್ಲರ ಒಂದು ಮುಖಪರಿಚಯ ಇದ್ದಿದ್ದರಿಂದ ಯಾವುದೇ ರೀತಿಯ ಗೊಂದಲಗಳಿಗೆ ಅಥವಾ ಭಯ ವಾತಾವರಣ ಸೃಷ್ಟಿಯಾಗಿಲ್ಲ ನನಗೆ. ಎಲ್ಲರೂ ಕೂಡ ಈಗ ಹಳ್ಳಿಯಿಂದ ಬಂದರೂ ಕೂಡ ಕೆಲವರು ಕಲ್ತಿರೋರಾಗಿದ್ದರೂ ಕೂಡ ಆ ಒಂದು ಜಾಸ್ತಿ ಅದು ಕಾಣಿಸ್ಕೊಂಡಿಲ್ಲ. ಹಾಗಾಗಿನೇ ನಾನು ಸೆಮಿಫೈನಲ್ಗೆ ಹೋಗಕ್ಕೆ. ಕಲಾವಿದನಿಗೂ ಅತಿ ಮುಖ್ಯವಾಗಿ ಬೇಕಾದಂತಹ ಮೂಲಭೂತ ಒಂದು ವ್ಯವಸ್ಥೆ ಸೌಕರ್ಯ ಏನಪ್ಪ ಅಂತಂದ್ರೆ ಪ್ರಚಾರ ಅಲ್ವಾ? ಆತ ತನ್ನ ಮುಖವನ್ನು ಗುರುತಿಸ್ಕೊಂಡ್ರೆ ಅಥವಾ ತನ್ನ ವ್ಯಕ್ತಿತ್ವವನ್ನು ಸಮಾಜಕ್ಕೆ ಪರಿಚಯ ಮಾಡ್ಕೊಂಡ್ರೆ ಆತನಿಗೆ ಒಂದು ವೇದಿಕೆ, ಒಂದು ಸ್ಕೋಪ್ ಓಪನ್ ಆಗುತ್ತೆ ಅಲ್ಲಿಂದ. ಆ ರೀತಿ ಆ ಸ್ಕೋಪ್ನ ಓಪನ್ ಮಾಡಿದಂಥ ವೇದಿಕೆ ಕನ್ನಡದ ಕೋಗಿಲೆ, ಹೆಮ್ಮೆಯಿಂದ ಹೇಳ್ಬೋದು. ಕನ್ನಡದ ಅನೇಕ ರಿಯಾಲಿಟಿ ಶೋಗಳಲ್ಲಿ ತನ್ನದೇ ಆದಂತಹ ಗಟ್ಟಿಯಾದ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿರ್ತಕ್ಕಂಥ ಸಾಂಸ್ಕೃತಿಕ ವೇದಿಕೆ ಕನ್ನಡದ ಕೋಗಿಲೆ. ಆ ಮೂಲಕ ಹೊರಹೊಮ್ಮದಂಥ ಕನ್ನಡದ ಅಪ್ಪಟ ದೇಸಿ ಪ್ರತಿಭೆ ತಾವು. ಉಮಾ ಅವರೇ, ಕನ್ನಡ ಕೋಗಿಲೆ ಕಾರ್ಯಕ್ರಮದ ಅನುಭವಗಳನ್ನ ಹಂಚಿಕೊಳ್ಳಿ. ಪ್ರಾರಂಭದಲ್ಲಿ ನಾನು ಹೇಳ್ತಿದ್ದೆ, ಸಣ್ಣವರಿದ್ದಾಗ ಒಂದು ಇಮ್ಯಾಜಿನ್ ಇತ್ತು, ಒಂದು ದೊಡ್ಡ ಗೋಡೆ, ಒಂದು ಕಾಂಪೌಂಡ್, ಆ ಕಡೆಯಿಂದ ಯಾರೋ ಇರ್ತಾರೆ ಅನ್ನೋದು ಇತ್ತಲ್ವಾ. ಸೊ ಇಲ್ಲಿಗೆ ಬಂದಾಗ ಕೂಡ ನನಗೆ ಅದೇ ಒಂದು ದೊಡ್ಡ ಗೋಡೆ ಅಂತ ಅನಿಸ್ತು. ಅಂದರೆ ಇದು ಪಾರದರ್ಶಕವಾಗಿ ಕಾಣಿಸ್ತಿರೋ ಅಂಥ ಒಂದು ಲೋಕ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನಮಗೆ ನಿಜವಾಗ್ಲೂ ಕೂಡ ಮೊದಲು ಅದು ಆ ಒಂದು ಹೆವಿ ಲೈಟ್ಸು, ಹೆವಿ ಬ್ಯಾಕ್ಗ್ರೌಂಡ್ಸು, ಸೌಂಡು, ಮತ್ತು ಲೈವ್ ಇನ್ಸ್ಟ್ರೂಮೆಂಟ್ಸು, ಮತ್ತು ಸೆಲೆಬ್ರಿಟಿಗಳು ಅವ್ರ ಜೊತೆ ಎಲ್ಲ ಅದು. ಆಮೇಲೆ ಒಂದು ವಾರ ನಾನು ಜನಪದದ ಮೂಲದಿಂದನೇ ಬಂದಿರೋಳಾಗಿರೋದ್ರಿಂದ ಸಿನಿಮಾ ಗೀತೆಗಳು ಅಷ್ಟು ನನಗೆ ಗೊತ್ತೇ ಇಲ್ಲ. ಯಾವುದೇ ವೇದಿಕೆಯಲ್ಲಿ ನಾನು ಆರ್ಕೆಸ್ಟ್ರಾ ಬ್ಯಾಕ್ಗ್ರೌಂಡ್ ಇಲ್ಲ ನನಗೆ. ಅಂದರೆ ಆರ್ಕೆಸ್ಟ್ರಾದಲ್ಲಿ ಒಂದು ಕೂಡ ಸಾಂಗ್ ಹಾಡಿರಲಿಲ್ಲ. ಹಬ್ಬಬ್ಬ ಅಂದರೆ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಒಂದೋ ಅಥವಾ ಎರಡೋ ಹಾಡು ಯಾವುವೋ ಅವು ಇವೆ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ನುಡುಕುವ ಒಬ್ಬ ಕುರುಡನು ನಾನಿಲ್ಲಿ, ಇಂಥವು ಹಾಡು ಕಳ್ತಿದ್ದಿದ್ದು. ಆರ್ಕೆಸ್ಟ್ರಾಗಳಲ್ಲಿ ಹಾಡದೇ ಇದ್ದಿದ್ದರಿಂದ ನನಗಿದು ಇಲ್ಲಿ ಮೈನಸ್ ಆಯಿತು ನನಗೆ. ಯಾಕೆ ಅಂತಂದರೆ ಸಿನಿಮಾ ಹಾಡುಗಳನ್ನ ಹಾಡಬೇಕಿತ್ತಲ್ವ, ಅದನ್ನು ಕಲಿಬೇಕಿತ್ತಲ್ವಾ. ಸೊ ಅವಾಗ ಏನಾಯಿತು, ಒಂದು ಚಾಲೆಂಜಿಂಗ್, ಒಂದು ಮೈನಸ್ಸು, ಇನ್ನೊಂದು ಚಾಲೆಂಜಿಂಗು. ಹಾಡಲೇಬೇಕು. ಇಡೀ ನಾನು 11 ಎಪಿಸೋಡಲ್ಲಿ ಹಾಡಿದ್ದೀನಿ. ಅಷ್ಟು ಎಪಿಸೋಡಲ್ಲಿ 3 ಜನಪದ ಹಾಡಿರೋದು, ಇನ್ನೆಲ್ಲವೂ ಕೂಡ ಸಿನಿಮಾ ಹಾಡಿರೋದು. ಹೌದು, ಅದೇ ಹೈಲೈಟ್ ಆಗಿದ್ದು. ಅಂದರೆ ನಾನು ಅಷ್ಟು ಆಸಕ್ತಿ ಕೊಡ್ತಿದ್ದೆ. ನನ್ಗೆ ಯಾವುದೇ ಕೊಡಲಿನಪ್ಪ ಅದನ್ನು ಕಲ್ತ್ಕೊಬೇಕು. ಇವಾಗ ಬಟ್ಟೆ ತೊಳಿಬೇಕಾದ್ರೂ ಆ ಲಿರಿಕ್ಸ್ನ ಪ್ರಾಕ್ಟೀಸ್ ಮಾಡೋದು, ಟೋನ್ನ ಕೇಳಿಸ್ಕೊಳ್ಳೋದು ಮೊಬೈಲಲ್ಲಿ ಪ್ರತಿ ಸಾರಿ. ಆಮೇಲೆ ಮೆಂಟರ್ಸ್ ಹತ್ರ ಅದನ್ನ. ಯಾರ ಹಾಡುಗಳನ್ನು ಹೆಚ್ಚು ಕೇಳಿಸ್ಕೊಳ್ತಾ ಇದ್ರಿ ಕನ್ನಡಕ್ಕೆ ಹೋಗಿ ಪ್ರಿಪೇರ್ ಆಗಬೇಕಾದ್ರೆ, ಯೂಟ್ಯೂಬಲ್ಲಿ ಅಥವಾ ಅಲ್ಲಿ? ಸರ್, ಅಲ್ಲಿ ಪ್ರತಿ ವಾರ ಒಂದೊಂದು ಹಾಡು, ಒಂದೊಂದ್ಸಲಿ ಅವರೇ ಕೊಡೋರು, ಒಂದೊಂದ್ಸರಿ ನಮಗೆ ಚೂಸ್ ಮಾಡ್ಕೊಳಕ್ಕೆ ಹೇಳೋರು. ಅಂದರೆ ಜಾನರ್ ಲೆಕ್ಕದಲ್ಲಿ ಮಳೆ ಸಾಂಗ್ ಅಂತನೋ ಅಥವಾ ಪೇರೆಂಟ್ಸ್ ರೌಂಡ್ ಅಂತನೋ ಜಾನಪದ ರೌಂಡ್ ಅಂತನೋ ಈ ಥರ. ಸೊ ಅವಾಗ ಅವರೇ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿ ಕೊಡೋರು ಸರ್. ಅಂದರೆ ಬೇರೆ ಹಾಡುಗಳನ್ನ ಕೇಳಿಸ್ಕೊಳ್ಳೋಷ್ಟು ಪುರ್ಸೊತ್ತಿರಲಿಲ್ಲ. ಯಾಕೆಂದರೆ ನನ್ನ ಸಿನಿಮಾ ಹಾಡು ಕಲ್ತಿಲ್ವಲ್ಲ, ಹಾಗಾಗಿ ನಾನು ಅದೇ ಹಾಡನ್ನು ದಿನ ಕೇಳಬೇಕು, ದಿನ ಕಲ್ತ್ಕೊಬೇಕು ಆ ಥರ.
ಲಿರಿಕ್ ನೋಡೋಕೆ ಅವಕಾಶ ಇರಲ್ಲ ಇಲ್ಲ, ಅದಕ್ಕೆಲ್ಲ ಮಾರ್ಕ್ಸ್ ಕಟ್ ಆಗುತ್ತೆ. ನೋಡ್ಕೊಂಡು ಹಾಡಂಗಿಲ್ಲ, ಈ ಥರದ್ದೆಲ್ಲ ಒಂದಷ್ಟು ಅದರದ್ದೇ ಆದಂಥ ಮಾನದಂಡಗಳಿರ್ತಾವಲ್ಲ ಹಾಗೆ. ಸೊ ನಾನು ಏನು ಮಾಡ್ತಿದ್ದೆ, ಪ್ರತಿ ಹಾಡಿಗೂ ಅಷ್ಟೇ ಉತ್ಸಾಹ, ಜನಪದ ಆಗಿರಲಿ ಸಿನಿಮಾ ಆಗಿರಲಿ ಅಷ್ಟೇ ಉತ್ಸಾಹ ಕೊಟ್ಟು ಹಾಡಿದ್ದೀನಿ. ಕನ್ನಡ ಜನತೆ ನನಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ಸಂಪೂರ್ಣವಾಗಿ ಸರಿಯಾಗಿ ಹಾಡಿದ್ದೀನಿ ಅಂತಲ್ಲ, ಅಂದರೆ ಸಣ್ಣ ಪುಟ್ಟ ತಪ್ಪುಗಳಿರ್ತವೆ, ಅದನ್ನು ತಮ್ಮ ಮಡ್ಲಿಗೆ ಹಾಕೊಂಡು. ಜಾನಪದ ಭೂಮಿಕೆ ಇರ್ತಕ್ಕಂಥ ಕಲಾವಿದರ ವಿಶಿಷ್ಟತೆ ಏನು ಗೊತ್ತಾ ಉಮಾ ಅವರೇ? ಆ ವೇದಿಕೆ ಮೇಲೆ ಒಬ್ಬ ಜನಪದ ಕಲಾವಿದ ಜನಪದವನ್ನು ತಂದು ಪ್ರಸ್ತುತಪಡಿಸೋಕ್ಕೆ ಬಂದರೆ ಪ್ರತಿಯೊಬ್ಬ ನೋಡುಗರು ಈತ ನಮ್ಮನೆಯವನು, ನಮ್ಮನೆ ಮಗ, ನಮ್ಮನೆ ಮಗಳು ಅಂತ ಕನೆಕ್ಟ್ ಆಗಿಬಿಡ್ತಾರೆ. ಅದು ಜನಪದಕ್ಕಿರೋ ಶಕ್ತಿ. ಬಹುಶಃ ಪ್ರತಿ ಮನೆಗಳಲ್ಲೂ ನೀವು ಕನೆಕ್ಟ್ ಆಗಿದ್ದೀರಾ. ಯಾಕೆ ಅಂದರೆ ನೀವು ಜನಪದವನ್ನು ಹೊತ್ಕೊಂಡು ಬಂದಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ? ನಿಮ್ಮ ನೋಡಿದ ಕೂಡಲೇ ನಮ್ಮ ಅಕ್ಕ ತಂಗಿ, ನಮ್ಮ ಮನೆ ಮಗಳು ಅಂತ ಕನೆಕ್ಟ್ ಆಗಿಬಿಡ್ತೀರಾ ಇಮಿಡಿಯೇಟಾಗಿ. ಅದು ಜನಪದ ಶಕ್ತಿ. ಖಂಡಿತವಾಗ್ಲೂ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಫೋಟೋ ಇದೆ ನನ್ನ ಹತ್ರ. ಚಿನ್ನದ ಓಲೆ ಕೊಟ್ಟಿದ್ದಾರೆ ನನಗೆ, ಒಂದು ಜೊತೆ ಚಿನ್ನದ ಓಲೆ, ಆ ಓಲೆನೂ ಇದೆ ಅವರು. ಹೌದು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಕನ್ನಡ ಕೋಗಿಲೆಗೆ ನನ್ನ ಹತ್ರ ಅವಾಗ ನೋಕಿಯಾ ಫೋನ್ ಇದ್ದಿದ್ದು, ಕೀಪ್ಯಾಡು, ಅದು ಬ್ಯಾಟ್ರಿ ಫುಲ್ ಲೋ ಆಗಿಬಿಟ್ಟಿದೆ. ಇಲ್ಲೆಲ್ಲೋ ಲೊಕೇಶನ್ ಹೇಳಿದ್ದಾರೆ, RR ನಗರ ಹತ್ರ ಲೊಕೇಶನ್ನು, ಪದ್ಮಾವತಿ ಸೀರಿಯಲ್, ಆ ಮನೆಯಲ್ಲೇ ಆಡಿಷನ್ ನಡೀತಾ ಇದ್ದಿದ್ದು SNP ಪ್ರೊಡಕ್ಷನ್ದು. ನನಗೆ ಲೊಕೇಶನ್ಗೆ ಹೋಗೋಕ್ಕೆ ಗೊತ್ತಾಗಲಿಲ್ಲ ಸರ್. ನನಗೆ ಫುಲ್ ಇನ್ನೆರಡು ಪಾಯಿಂಟ್ ಇದೆ, ನಾನು ಫೋನ್ ಮಾಡ್ತಿದ್ದೀನಿ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಆ್ಯಂಡ್ರಾಯ್ಡ್ ಇದ್ದಿದ್ರೆ ನನ್ನ ಹತ್ರ ಲೊಕೇಶನ್ ಕಳಿಸ್ಕೊಂಡು ಯಾರನ್ನಾದ್ರೂ ಕೇಳಿ ಆದರೂ ಹೋಗ್ಬೋದಿತ್ತು, ಅಥವಾ ಆಟೋದವ್ರಿಗೆ ತೋರಿಸಿ ಹೋಗ್ಬೋದಿತ್ತು. ಫುಲ್ ಬ್ಯಾಟ್ರಿ ಲೋ ಆಗಿಬಿಟ್ಟಿದೆ, ಮಳೆ ಬರೋ ಥರ ಇದೆ, ಗೌ ಅಂತ 6 ಗಂಟೆ ಆಗ್ತಾ ಇದೆ. ಯಾರೋ ಒಬ್ಬ ಬಂದರು ಸರ್, ಅವ್ರ ಹೆಸರೇನೋ ಯಾದವ್ ರೆಡ್ಡಿನೋ ಏನೋ ಇದೆ, ಹೆಸರು ನೆನಪಿಲ್ಲ. ಒಂದು ವೇಳೆ ಈ ಮುಖಾಂತರ ಅವ್ರಿಗೇನಾದರೂ ನಾನು ತಲುಪಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಏನು ಮಾಡಿದ್ರು ಅವರು? 2 ವೀಲರಲ್ಲಿ ಬಂದರು, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದೆ. ಬಂದ್ಬಿಟ್ಟು ಯಾಕಮ್ಮ ಒಬ್ಬಳೆ ಹಿಂಗೆ ನಿಂತ್ಕೊಂಡಿದ್ಯಾ, ಹೆಣ್ಮಗಳು, ಟೈಮ್ ಆಗ್ತಿದೆ, ಯಾಕೆ ಹೋಗಲ್ವಾ ಅಂತ ಕೇಳಿದ್ರು. ಇಲ್ಲ ಸರ್, ನಾನು ಈ ಥರ ಆಡಿಷನ್ಗೆ ಬಂದಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ, ಇಲ್ಲಿ ಲೊಕೇಶನ್ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಇದರಲ್ಲಿ ಚೀಟಿಯಲ್ಲಿ, ಬ್ಯಾಟ್ರಿ ಲೋ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀನಿ, ನನಗೆ ಅಡ್ರೆಸ್ ಗೊತ್ತಾಗ್ತಿಲ್ಲ ಅಂತ. ಆ ಪುಣ್ಯಾತ್ಮ ಯಾರೋ ಏನೋ ಸರ್, ಅದಕ್ಕೆ ನಿಜವಾಗ್ಲೂ ಒಂದು ಪ್ರಕೃತಿದತ್ತವಾಗಿರೋಂಥ ಒಂದು ಶಕ್ತಿ ಇರುತ್ತಲ್ವಾ, ಅದು ನಿಜವಾಗ್ಲೂ ಇದೆ. ಒಂದು ಶಕ್ತಿ ಅಂತೂ ಇದ್ದೇ ಇದೆ. ಆ ಪುಣ್ಯಾತ್ಮ ಬಂದು ಕೂರಿಸ್ಕೊಂಡು, ನಾನು ಅಷ್ಟು ಪಾಸಿಟಿವ್ ಆಗಿ ಆತನ ನಂಬಿದ್ದೀನಿ. ಕೂರಿಸ್ಕೊಂಡು ಒಂದಿಲ್ಲ ಅಂತಂದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಹುಡುಕಿರ್ಬೋದಾ ಸರ್? 2 ವೀಲರಲ್ಲಿ ಮಳೆ ಜಿಟಿ ಮಳೆ ಬರ್ತಾ ಇದೆ. ಆತನಿಗೂ ನಾನು ಯಾಕೆ ಈ ಕೆಲಸ ಮಾಡಬೇಕು ಅಂತ ಅನಿಸಿಲ್ಲ. ನನಗೆ ಆ ಲೊಕೇಶನ್ ಸಿಕ್ಬಿಟ್ರೆ ಸಾಕಪ್ಪ ಅಂತ ನಾನು ಒಂದು ಅರ್ಧ ಗಂಟೆ ಅಷ್ಟು ಸರೌಂಡಿಂಗ್ ಸುತ್ತಿ ಕರೆಕ್ಟ್ ಲೊಕೇಶನ್ ಕರ್ಕೊಂಡೋಗಿ ಬಿಟ್ಟೋದ್ರು. ಅವರನ್ನು ಇವತ್ತು ನಾನು ತುಂಬ ಆತ್ಮೀಯವಾಗಿ ದೇವರ ಸಮಾನ ನೆನೆಸ್ಕೊಳ್ತೀನಿ. ಆತನಿಗೆ ಈ ವಿಷಯ ಮುಟ್ಟಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಭೇಟಿ ಆಗುವಂಥ ಒಂದು ಸದಾವಕಾಶ ನಂದಾಗಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಹಾಂ, ಅಂದರೆ ಮೆಗಾ ಆಡಿಷನ್ಗೆ 3 ಲೆವೆಲಲ್ಲಿ ಆಯ್ಕೆ ಮಾಡ್ತಾರಲ್ವಾ. ಮೊದಲನೇ ಸುತ್ತಲ್ಲಾಗಲಿಲ್ಲ, ಸೆಕೆಂಡ್ ರೌಂಡಲ್ಲಿ ಆಗಿಲ್ಲ, 3ನೇ ರೌಂಡಲ್ಲಿ ಆಗಿದ್ದು. ಮೆಗಾ ಆಡಿಷನ್ ವೇದಿಕೆ ಮೇಲೆ ನಡೆಯುತ್ತೆ ಅಲ್ಲಿಗೆ ನೀವು ಎಂಟ್ರಿ ತಗೊಂಡಿದ್ದು? ಹೌದು. ಅದರ ಹಿಂದೆ 2 ರೌಂಡು ಇರುತ್ತೆ. ಅಂದ್ರೆ ಅಲ್ಲೇ ಇರುತ್ತೆ, ಒಂದೇ ಹಾಡನ್ನು ಹಾಡಿರ್ತೀವಿ, ಅದರಲ್ಲಿ ಶೋಧಿಸ್ಕೊಳ್ತಾರಲ್ವಾ, ಹಂಗೆ ಟೆಲಿಕಾಸ್ಟ್ ಆಗೋದು ಮೆಗಾ ಆಡಿಷನ್ 3rd ರೌಂಡು. ಆಯ್ಕೆ ಆದ್ರೆ ಮಾತ್ರ ಪಾಪ ಟೆಲಿಕಾಸ್ಟ್ ಮಾಡ್ತಾರೆ. ಹೌದು ಅಲ್ವಾ? ಹೌದು, ನಿಜ. ಕನ್ನಡದ ಕೋಗಿಲೆ ಮುಗಿಸ್ಕೊಂಡ್ರಿ, ಈಗ ಹೇಗೆ ನಡೀತದೆ ಬದುಕು? ಈಗ ಚೆನ್ನಾಗಿ ನಡೀತಾ ಇದೆ ಸರ್. ಯಾಕೆಂತಂದ್ರೆ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ನಾನು. ಕನ್ನಡ ಕೋಗಿಲೆನೇ ಕಾರಣ. ಇವತ್ತು ನಾನು ಬೆಂಗಳೂರಲ್ಲಿ ಉಳ್ಕೊಂಡಿದ್ದೀನಿ ಅಂತಂದ್ರೆ ಕನ್ನಡ ಕೋಗಿಲೆ ಅಂತ ಒಂದು ವೇದಿಕೆ, ಅಲ್ಲಿ ಕೊಟ್ಟಂಥ ಪ್ರೋತ್ಸಾಹ, ನಾನು ಸದಾ ಕಲರ್ ಸೂಪರ್ ಚಾನಲ್ಗೆ ಮತ್ತು SNP ಪ್ರೊಡಕ್ಷನ್ಗೆ, ಅಲ್ಲಿ ದುಡಿದಂತಹ ಎಲ್ಲ ತಾಂತ್ರಿಕ ವರ್ಗದವ್ರಿಗೆ ಪ್ರೋತ್ಸಾಹ ಕೊಟ್ಟಂಥ ಮನಸ್ಸುಗಳಿಗೆ, ನಮ್ಮೂರಲ್ಲಿ ನಾನು ಗೆಲ್ಲಬೇಕು ಅಂತ ಎಷ್ಟೋ ಸರಿ ಪೂಜೆಗಳು ಮಾಡಿದ್ದಾರೆ ನಮ್ಮ ಹಳ್ಳಿಯಲ್ಲಿ. ಅಂಥ ಜನ ನಮ್ಮ ಹಳ್ಳಿಯವರು, ಎಲ್ಲ ಸಮುದಾಯದ ಮುಖಂಡರು, ಹಿರಿಯರು ನನಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸೊ ಆ ಒಂದು ಕಾರಣದಿಂದ ನಾನು ಇವತ್ತು ಇಲ್ಲಿದ್ದೀನಿ. ಎಲ್ಲರೂ ಕಾರಣ ಇದಕ್ಕೆ. ಮುಖ್ಯವಾಗಿ ಕಲರ್ ಸೂಪರ್ ಚಾನಲ್ಗೆ, SNP ಪ್ರೊಡಕ್ಷನ್ ಅವ್ರಿಗೆ ಮತ್ತೊಮ್ಮೆ ನಾನು ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಸಿನಿಮಾಗಳಲ್ಲಿ ಕೂಡ ತಾವು ಆ್ಯಕ್ಟ್ ಮಾಡಿದಿರಿ ಅಲ್ವಾ? ಸಿನಿಮಾ ಅನುಭವಗಳನ್ನ ಹಂಚ್ಕೊಳ್ಳಿ. ಯಾವ್ಯಾವ ಸಿನಿಮಾ ಮಾಡಿದಿರಿ, ಏನದ್ರ ಕತೆ?
ಈ ರಂಗಭೂಮಿ ಒಡನಾಟ ಇತ್ತಲ್ವ ನೀನಾಸಂ ಆದಮೇಲೆ ಆ ಸಂದರ್ಭದಲ್ಲಿ ನನಗೆ ಕಿರಣ್ ಅನ್ನೋರು ಒಬ್ಬರು ಫೋನ್ ಮಾಡಿದರು. ಇವಾಗ ಪ್ರೆಸೆಂಟ್ ಅವ್ರದ್ದು ಸಿ ಅಂತ ಒಂದು ಸಿನಿಮಾ ಬರ್ತಿದೆ, ಟೀಸರ್ ರಿಲೀಸ್ ಆಗಿದೆ. ಆ ಹಾಡು ತುಂಬ ಅದ್ಭುತವಾಗಿದೆ, ಕಂದ ಕಂದ ಕಂದಮ್ಮ ಅಂತ ಒಂದು ಹಾಡು. ಸೊ ಆ ಸಿನಿಮಾ ಇನ್ನೇನು 1 ವಾರ ಅಥವಾ 2 ವಾರದಲ್ಲಿ ರಿಲೀಸ್ ಆಗುತ್ತೆ. ಆ ಡೈರೆಕ್ಟರು ಈ ಥರ ಒಂದು ಹುಚ್ಚೇರಿಯ ಹೆಸರಿನ ಪ್ರಸಂಗ ಅಂತ ಒಂದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀವಿ, ಕಾತ ಚಿಕ್ಕಣ್ಣ ಅವ್ರದ್ದು, ತಾವು ಅಭಿನಯಿಸ್ಬೋದಾ ಅಂತ ಕೇಳಿದರು. ಆಗ್ಬೋದು ಸರ್ ಅಂತ ಹೇಳಿದೆ ನಾನು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ, ನೋಡೋಣ ಅಂತ. ಆವಾಗ ಆ ಶಾರ್ಟ್ ಮೂವಿ ಮಾಡಿದ್ರು ಸರ್ ಅವರು, ಕಿರಣ್ ಅವರು. ಅದನ್ನು ನೋಡಿ ತೆಲುಗು ಸಿನಿಮಾ ಮಾಡಿದ್ನಲ್ಲ, ಸಿನಿಮಾ ಬಂಡಿ, ಆ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋ ಅಂಥ ಅಸೋಸಿಯೇಟ್ ಡೈರೆಕ್ಟರ್ ಒಬ್ಬರು KP ಪ್ರತ್ಯೂಷಾ ಅಂತ ಹೇಳಿ, ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಅಲ್ಲಿಂದ ಸಿನಿಮಾ ಬಂಡಿ ಸಿನಿಮಾ ನಿಮ್ಗೆ ಸರಾಗಿ ಹೋಗಿ ಬರೋದ್ರಿಂದ ನಿಮ್ಗೆ ಅಲ್ಲಿನ ಭಾಷೆ ಸಮಸ್ಯೆ ಆಗಿಲ್ಲ? ನಮ್ಮ ಕೋಲಾರದ ಭಾಷೆನೇ ಆ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ರಿಂದ ತುಂಬ ಧೈರ್ಯ ಮತ್ತು ಆತ್ಮವಿಶ್ವಾಸ ಇತ್ತು. ಓದ್ಲಿಕ್ಕೂ ಬರೀಲಿಕ್ಕೂ ಮತ್ತು ಮಾತಾಡ್ಲಿಕ್ಕೂ ಬರುತ್ತಾ? ಮಾತಾಡ್ಲಿಕ್ಕೆ ಬರುತ್ತೆ, ಬರೀಲಿಕ್ಕೆ ಬರಲ್ಲ, ಓದ್ಲಿಕ್ಕೆ ಬರುತ್ತೆ. ಸರಿ, ಅಷ್ಟು ಓದ್ಲಿಕ್ಕೆ ಬಂದ್ರೆ ಅಟ್ಲೀಸ್ಟ್ ಸ್ಕ್ರಿಪ್ಟ್ ಡೈಲಾಗ್ ನೋಡ್ಕೋಬಹುದು, ಪಾತ್ರ ಮಾಡ್ಬೋದು. ತೆಲುಗು ಸಿನಿಮಾ ಬಂಡಿ ಕಮರ್ಷಿಯಲ್ ಬಿಡುಗಡೆ ಆಗಿದೆ, ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಕೋವಿಡ್ ಟೈಮಲ್ಲಿ ಥಿಯೇಟ್ರಲ್ಲೇ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡ್ರು, ಯಾಕೆಂದ್ರೆ ಆ ಕಂಟೆಂಟ್ ಹಂಗಿದೆ, ಎಲ್ಲರಿಗೂ ತಲುಪಬೇಕು ಅಂತ. ಬಟ್ ಕೋವಿಡ್ ಟೈಮಲ್ಲಿ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನೆಟ್ಫ್ಲಿಕ್ಸ್ಗೆ ಅದನ್ನು OTT ಬಂತು. ನಂತರ ಪಾಲಾರ್ ಹೀರೋಯಿನ್, ಹೌದು, ನಾಯಕಿ ನಟಿಯಾಗಿ ಪ್ರವೇಶ ಪಡ್ಕೊಂಡ್ರಿ. ಹೌದು, ಅದ್ರ ಬಗ್ಗೆ ತಿಳಿಸಿ. ಜೀವ ನವೀನ್ ಅಂತ ಚಿಕ್ಕಬಳ್ಳಾಪುರದವರು ನಿರ್ದೇಶಕರು. ಅವರು ಈ ಥರದ್ದು ಇವಾಗ ನಿಮ್ಮ ಫೇಸ್ ನೋಡಿ, ನಿಮ್ಮ ಒಂದು ಔಟ್ಲುಕ್ ನಮಗೆ ಇಷ್ಟ ಆಗಿದೆ ಈ ಸಿನಿಮಾಗೆ, ಇದಕ್ಕೆ ನೀವೇ ನಾಯಕಿಯಾಗಿ ಪಾತ್ರ ಮಾಡಬೇಕು ಅಂತ ಹೇಳಿದ್ರು. ಬಿಡುಗಡೆ ಆಗಿದೆ ಸರ್, ಯೂಟ್ಯೂಬಲ್ಲಿದೆ. ಜಮೀನ್ದಾರ್ ಹತ್ರ ಒಂದು ಬಡ ಕುಟುಂಬ ಹೇಗೆ ತಗಲಾಕೊಳ್ಳೋದು. ಹೀರೋಯಿನ್ಸ್ ಮಾತಾಡ್ತಾರಲ್ಲ, ಸೊ ಆಕ್ಚುಲಿ ಇದೆಲ್ಲ ಮಾತಾಡಲ್ವಾ ನೀವು? ಆ್ಯಕ್ಚುಲಿ ಬಳಸ್ಬೋದು ತುಂಬ, ಸೊ ನಾನು ಪ್ರಯತ್ನ ಮಾಡಲ್ಲ ಅದನ್ನು.